ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇವತ್ತು ಅರೆಸ್ಟ್, ಬಂಧಿತ, ಬಂಧನ, ಕಾರಾಗೃಹವಾಸ ಅದು ಜಾತಕದಲ್ಲಿ ಹೇಗೆ ನೋಡುವುದು ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಬಂಧನ, ಅರೆಸ್ಟ್ ಅಂದಾಗ ಒಂದು ಶುಭ ಅಶುಭ ಭಾವಗಳು ಎರಡೂ ಸೇರಿ ಅದನ್ನು ನಾವು ಬಂಧನ ಅಂತ ಕರಿತೀವಿ. ವಿಶೇಷವಾಗಿ 2ನೇ ಮನೆ, 5ನೇ ಮನೆ, 9ನೇ ಮನೆ, ಸ್ಪೆಷಲ್ಲಾಗಿ 12ನೇ ಮನೆಯಿಂದ ನಾವು ಈ ಬಂಧನವನ್ನು, ಕಾರಾಗೃಹವಾಸವನ್ನು, ಅರೆಸ್ಟನ್ನು ನಾವು ಮಾತಾಡ್ತೀವಿ. ಹಾಗಿದ್ರೆ ಜಾತಕದಲ್ಲಿ ಹೇಗೆ ಗೊತ್ತಾಗೋದು ಅಂದರೆ, ಈ 2, 5, 9, 12ರಲ್ಲಿ ಬಹು ಪಾಪಗ್ರಹಗಳು ಅಥವಾ ನೈಸರ್ಗಿಕ ಅಶುಭ ಗ್ರಹಗಳು ಸ್ಥಿತವಾಗಿ ಆ ಭಾವಗಳನ್ನು ಪೀಡಿಸಿದರೆ ಅಂತಹ ಸಂಬಂಧದಲ್ಲಿ, ಅಂತಹ ವಿಚಾರದಲ್ಲಿ, ಅಂತಹ ದಶಾಭುಕ್ತಿಯಲ್ಲಿ ಅವನಿಗೆ ಬಂಧನದ ಒಂದು ಸೂಚನೆ ಅವನಿಗೆ ಗೊತ್ತಾಗುತ್ತೆ. ಬಂಧನ ಅಂದರೆ ಏನು? ಕಾರಾಗೃಹವಾಸವೂ ಹೌದು. ಆನಂತರ ಎಲ್ಲಾದರೂ ಆಸ್ಪತ್ರೆಯಲ್ಲಿ ಒಂದು 5 ದಿನ 6 ದಿನ ಅಡ್ಮಿಟ್ ಆದರೂ ಕೂಡ ಅದು ಬಂಧನ ಅಂತ ಕರಿತೀವಿ. ಅಥವಾ ತನ್ನ ಮನೆಯಿಂದ ಎಲ್ಲೂ ಹೊರಗಡೆ ಆಚೆ ಹೋಗ್ತಾ ಇದ್ರು ಕೂಡ ಅದನ್ನು ಬಂಧನ ಅಂತ ಕರಿತೀವಿ. ಅಂತಹ ಬಂಧನವನ್ನು ಜಾತಕದಲ್ಲಿ 100ಕ್ಕೆ 100ರಷ್ಟು ನಾವು ನೋಡಬಹುದು. ಅದರಲ್ಲಿ ವಿಶೇಷವಾಗಿ ನಾವು ದ್ರೇಕಾಣಗಳಲ್ಲಿ ನಾವು ಗಮನಿಸಬೇಕಾಗುತ್ತೆ. ಯಾವ ದ್ರೇಕಾಣ ನೋಡ್ತಾರೋ ಆ ದ್ರೇಕಾಣದ ಮುಖಾಂತರ ನಾವು ಅರೆಸ್ಟ್ ವಾರೆಂಟ್ ಆಗಲಿ, ಬಾಡಿ ಅರೆಸ್ಟ್ ಆಗಲಿ, ಅಥವಾ ಬಂಧನ ಆಗಲಿ, ಸೆರೆವಾಸ ಆಗಲಿ, ಜೈಲು ಎಲ್ಲವನ್ನು ನೋಡ್ತಕ್ಕಂಥದ್ದು ದ್ರೇಕಾಣದಿಂದ ಅನ್ನೋದನ್ನು ನಾವು ಮರೆಯಬಾರದು. ಸೊ ದ್ರೇಕಾಣ ಅಂದರೆ ಹೇಗೆ ಅಂದರೆ, ಒಂದು ಭುಜಂಗ ದ್ರೇಕಾಣ, ನಿಗಳ ದ್ರೇಕಾಣ, ಪಾಶದ್ರೇಕಾಣ, ಸರ್ಪದ್ರೇಕಾಣ ಅಂತ ಇರುತ್ತೆ. ಅದರಲ್ಲೂ ವಿಶೇಷವಾಗಿ ಈ ನಿಗಳ ದ್ರೇಕಾಣ, ಪಾಶದ್ರೇಕಾಣ ಅಂತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಅಂತ. ಕಾರಾಗೃಹವಾಸ, ಬಂಧನ, ಅರೆಸ್ಟ್ ಅಂತ ಏನಾದರೂ ಕರೆದ್ರೆ ಅದು ದ್ರೇಕಾಣದಲ್ಲೇ ಗೊತ್ತಾಗ್ತದೆ. ಆ ದ್ರೇಕಾಣದ ಮುಖಾಂತರ ನಾವು ಅರೆಸ್ಟನ್ನು, ಬಾಡಿ ವಾರೆಂಟನ್ನು ನಾವು ಹೇಳ್ತೀವಿ, ಅಥವಾ ಕಾರಾಗೃಹವಾಸ, ಜೈಲು ವಾಸ ಅಂತ ನಾವು ಕರಿತೀವಿ. ಅದರಲ್ಲಿ ಮೊದಲನೇದಾಗಿ ಭುಜಂಗ ದ್ರೇಕಾಣ, ನಿಗಳ ದ್ರೇಕಾಣ ಅಂತ ಕರಿತೀವಿ. ಇದು ಬಹಳ ವಿಶೇಷವಾಗಿರ್ತಕ್ಕಂಥ ದ್ರೇಕಾಣಗಳು. ಅನ್ನು ಪಾಶದ್ರೇಕಾಣ, ಸರ್ಪದ್ರೇಕಾಣ ಕೂಡ ಇದು ಅತ್ಯಂತ ವಿಶೇಷವಾಗಿರ್ತಕ್ಕಂಥ. ಅದರಲ್ಲಿ ಒಂದು ಪಾಶದ್ರೇಕಾಣ ನೋಡಿದಾಗ, ಈ ಪಾಶದ್ರೇಕಾಣ ಎಲ್ಲಿ ಬರುತ್ತೆ ಅಂದರೆ ವೃಶ್ಚಿಕ ರಾಶಿಯ ಮಧ್ಯ ದ್ರೇಕಾಣದಲ್ಲಿ ಬರುತ್ತೆ. ಅಂದರೆ ಒಂದು ರಾಶಿಗೆ 3 ದ್ರೇಕಾಣ ಇರ್ತವೆ. 10 ಡಿಗ್ರಿಗೆ ಒಂದು ದ್ರೇಕಾಣ, 10ರಿಂದ 20 ಡಿಗ್ರಿಗೆ 2ನೇ ದ್ರೇಕಾಣ, 20ರಿಂದ 30 ಡಿಗ್ರಿಗೂ 3ನೇ ದ್ರೇಕಾಣ ಆಗಿರುವಾಗ ಈ ವೃಶ್ಚಿಕ ರಾಶಿಯ ಏನು ಮಧ್ಯ ದ್ರೇಕಾಣ ಅಂತ ಕರಿತೀವೋ ಆ ಮಧ್ಯ ದ್ರೇಕಾಣದಲ್ಲಿ ಪಾಪಗ್ರಹಗಳು ಸ್ಥಿತವಾದರೆ ಅಂತಹ ಗ್ರಹರ ದಶಾಭುಕ್ತಿ ಬಂದಾಗ ಆ ಜಾತಕನು ಅವನು ಬಂಧಿತನಾಗ್ತಾನೆ ಅಂತ ಹೇಳ್ತಾರೆ. ಇನ್ನು ಅದಕ್ಕೆ ಪಾಶದ್ರೇಕಾಣ ಅಂತ ಹೆಸರಾದರೆ, ಇನ್ನು ಸರ್ಪದ್ರೇಕಾಣ ಅಂತ ಹೇಳ್ತಾರೆ. ಅಂದರೆ ಈ ಸರ್ಪದ್ರೇಕಾಣವನ್ನು, ಆ ಸರ್ಪದ ದ್ರೇಕಾಣ ಅಂದರೆ ನಿಮ್ಗೆ ಅರ್ಥ ಆಗ್ಬಿಡುತ್ತೆ, ಸರ್ಪ ಅಂತ ಕೂಡಲೇ ಗೊತ್ತಾಗ್ಬಿಡುತ್ತೆ. ಅದರಲ್ಲೂ ಕೂಡ ವಿಶೇಷವಾಗಿ ದ್ರೇಕಾಣದ ಸ್ವರೂಪವನ್ನು ಗಮನಿಸಿದ್ದೆ ಆದರೆ, ದ್ರೇಕಾಣದ ಸ್ವರೂಪ 36 ದ್ರೇಕಾಣ ಇರ್ತದೆ. ಅಂದರೆ 12 ರಾಶಿಗೂ, ಒಂದು ರಾಶಿಗೆ 3 ಥರ, 12 ರಾಶಿಗೆ 36 ದ್ರೇಕಾಣ ಇರ್ತವೆ. ಆ 36 ದ್ರೇಕಾಣಗಳಲ್ಲಿ ಇದು ಸ್ಪೆಷಲ್ ಆಗಿರ್ತಕ್ಕಂಥ ದ್ರೇಕಾಣ. ಅದಕ್ಕೆ ಸರ್ಪದ್ರೇಕಾಣ ಅಂತ ಕರಿತೀವಿ. ಸರ್ಪದ್ರೇಕಾಣ ಅಂದರೆ ಆ ದ್ರೇಕಾಣದ ದೇವತೆ ಕಾಲಿಗೆ ಸರ್ಪವನ್ನು ಸುತ್ತಿಕೊಂಡು ಸರ್ಪ ಇರತಕ್ಕಂಥ ಸ್ವರೂಪ ನಮಗೆ ಕಂಡು ಬರ್ತದೆ. ಅದು ಈ ಸರ್ಪದ್ರೇಕಾಣ ಅಂತಕ್ಕಂಥದ್ದು ವೃಶ್ಚಿಕ ರಾಶಿಯ ಪ್ರಥಮ ದ್ರೇಕಾಣ. ವೃಶ್ಚಿಕ ರಾಶಿಯ ಪ್ರಥಮ ದ್ರೇಕಾಣ 10 ಡಿಗ್ರಿ ಒಳಗಡೆ. ಇನ್ನು ಕಟಕ ರಾಶಿ ಮತ್ತು ಮೀನ ರಾಶಿ, ದಿಸ್ ಇಸ್ ವೆರಿ ವೆರಿ ಡೇಂಜರ್. ಯಾವುದು? ಆ ಸರ್ಪದ್ರೇಕಾಣ ಅಂದಾಗ ವೃಶ್ಚಿಕ ರಾಶಿಯ ಪ್ರಥಮ ದ್ರೇಕಾಣ, ಕಟಕ ಮತ್ತು ಮೀನ ರಾಶಿ ಅಂತ್ಯ ದ್ರೇಕಾಣ. ಈ 3 ಜಲರಾಶಿಗಳೇನಿದ್ದಾವೋ ಕಟಕದ 10 ಡಿಗ್ರಿ ಒಳಗಡೆ, ವೃಶ್ಚಿಕ ರಾಶಿಯ 10 ಡಿಗ್ರಿ ಒಳಗಡೆ, ಕಟಕ ರಾಶಿಯ, ಮೀನ ರಾಶಿಯ 20ರಿಂದ 30 ಡಿಗ್ರಿ ಒಳಗಡೆ ನೈಸರ್ಗಿಕ ಪಾಪಗ್ರಹಗಳಾಗಲಿ ಅಶುಭ ಗ್ರಹಗಳಾಗಲಿ ಪೀಡಿಸ್ತಾ ಇದ್ದಾಗ ಅವನು ಅರೆಸ್ಟ್ ಆಗ್ಬಿಡ್ತಾನೆ. ಅಂದರೆ
ನಿಂತಲ್ಲೇ ಅರೆಸ್ಟ್ ಆಗ್ತಾನೆ. ಬಂಧಿತನಾಗಿದ್ರು ಕೂಡ, ಸೆರೆವಾಸದಲ್ಲಿದ್ದರೂ ಕೂಡ ಅರೆಸ್ಟ್ ಆಗ್ತಾನೆ ಅಂದರೆ ಅವನು ಅದಕ್ಕೆ ಸಂಕಲಗಳಿಂದ ಹ್ಯಾಂಡ್ ಕಪ್ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಕೈಗೆ ಹಗ್ಗ ಕಟ್ಬೋದು ಅಥವಾ ಕೈಗೆ ಹ್ಯಾಂಡ್ ಕಪ್ ಆಗ್ತಾರೆ. ಅಂದರೆ ಈ ಮೂರೇ ರಾಶಿಗಳು ಅದು ದ್ರೇಕಾಣಗಳಲ್ಲಿ ಬರ್ತದೆ. ಅದರಲ್ಲೂ ಜ್ಞಾಪಕಟ್ಕೋಬೇಕು, ಮಕರ ರಾಶಿಯ ಪ್ರಥಮ ದ್ರೇಕಾಣ, ಕಟಕ ರಾಶಿಯ ಮೀನ ರಾಶಿಯ ಅಂತ್ಯ ದ್ರೇಕಾಣದಲ್ಲಿ ಆ ಗ್ರಹರು ಅವನನ್ನು ಬಂಧನಗಳಿಗೆ ಉಡು ಮಾಡಿಬಿಡುತ್ತೆ. ಅದು ಸ್ಪೆಷಲ್ಲಾಗಿ ನಾವು ನೋಡ್ಕೋಬೇಕು. ಇನ್ನೇನಾದರೂ ಅವನು ಅಲ್ಲೇ ಅರೆಸ್ಟ್ ಆಗಿಬಿಡ್ತಾನೆ ಮತ್ತು ವಾಪಸ್ ಬಿಡಲ್ವ ಅವನ್ನ ಅಂದರೆ ಅವಾಗ ನಮಗೆ ಗೊತ್ತಾಗುತ್ತೆ ಮಕರ ರಾಶಿಯ ಪ್ರಥಮ ದ್ರೇಕಾಣ. ಇನ್ನು ಮಕರ ರಾಶಿ ಒಂದಿದೆ, ಆ ಮಕರ ರಾಶಿಯಲ್ಲಿ ಪ್ರಥಮ ದ್ರೇಕಾಣ 10 ಡಿಗ್ರಿಯಿಂದ 20 ಡಿಗ್ರಿ ಒಳಗಡೆ ಅಲ್ಲಿ ಪಾಪಗ್ರಹಗಳಿದ್ದು ಬಹುಪಾಪಗ್ರಹಗಳು ಪೀಡಿತವಾಗಿರ್ಬೋದು ಅಥವಾ ಒಂದೇ ಗ್ರಹ ಪೀಡಿಸ್ತಾ ಇರಲಿ, ಆ ದಶಾಭಕ್ತಿ ಬಂದಾಗ ಅವನನ್ನು ಬಿಡೋದೇ ಇಲ್ಲ. ಹೀಗೆ ಪಾಶದ್ರೇಕಾಣ, ಸರ್ಪದ್ರೇಕಾಣ, ನಿಗಲ ದ್ರೇಕಾಣದ 3 ದ್ರೇಕಾಣಗಳಿರ್ತದೆ. ಆ ದ್ರೇಕಾಣಗಳಿದ್ದಾಗ ಮೊದಲು ಬಂಧಿತನಾಗ್ತಾನೆ. ಬಂಧಿತನಾದಮೇಲೆ ಅವನನ್ನು ಹ್ಯಾಂಡ್ ಕಪ್ ಹಾಕ್ತಾರೆ, ಅರೆಸ್ಟ್ ಮಾಡ್ತಾರೆ, ಅವನನ್ನು ಬಿಡೋದೇ ಇಲ್ಲ. ಯಾವಾಗ ಪಾಶದ್ರೇಕಾಣವೂ ಇದ್ದು, ಸರ್ಪದ್ರೇಕಾಣವೂ ಇದ್ದು, ನಿಗಲ ದ್ರೇಕಾಣದಲ್ಲೂ ಪಾಪಗ್ರಹಗಳಿದ್ದು ಪೀಡಿತನಾಗಿದ್ದಾಗ ಅಂತಹ ದಶಾಭಕ್ತಿಯಲ್ಲಿ ಜಾತಕನು ಅರೆಸ್ಟ್ ಆಗ್ತಾನೆ ಅನ್ನೋದರಲ್ಲಿ ಯಾವ ಸಂಶಯ ಕೂಡ ಇಲ್ಲ. ಇನ್ನು ಏನಾದರೂ ಆ ಪಾಶದ್ರೇಕಾಣ ಅಂತ ಬರುತ್ತೆ, ಅದು ಅಪಾಶಧಾರಿ ಕಾಣಿದ್ರೆ ಹ್ಯಾಂಗ್ ಮಾಡ್ಕೊಳ್ತಕ್ಕಂಥದ್ದು ಅಥವಾ ವಿಷ ಕುಡಿತಕ್ಕಂಥದ್ದು ಅದೆಲ್ಲ ಬೇರೆ. ಬಟ್ ಅರೆಸ್ಟ್ ಆಗ್ತಾನೆ, ಅವನು ಬಂಧನಕ್ಕೊಳಗಾಗ್ತಾನೆ ಅಂತಂದರೆ ಈ 3 ಸರ್ಪದ್ರೇಕಾಣಗಳು ಬಹಳ ವಿಶೇಷವಾಗಿರ್ತದೆ ಅಂತಂತೆ. ಇನ್ನು ಉಳಿದಂತೆ ಏನಾದರೂ ನಾವು ನೋಡೋದಾದರೆ ಗ್ರಹಗಳೇನಾದರೂ ಚರರಾಶಿಯಲ್ಲಿ 10 ಡಿಗ್ರಿ ಒಳಗಡೆ ಇದ್ದರೆ ಅವನನ್ನು ಪಾಶದಲ್ಲಿ ಕಟ್ಟಾಕ್ತಾರೆ. ಅವನನ್ನು ಆರೋಗ್ಯ ವಿಚಾರವಾಗೋ ಮಾನಸಿಕವಾಗೋ ದೈಹಿಕವಾಗಿ ಅವನನ್ನು ಕಟ್ಟಾಕ್ತಾರೆ ಅಂದರೆ ಅದು ಚರರಾಶಿಯ 10 ಡಿಗ್ರಿ ಒಳಗಡೆ ಪಾಪಗ್ರಹಗಳಿದ್ದರೆ. ಇನ್ನು ಸ್ಥಿರ ರಾಶಿಯಲ್ಲಿ 11ರಿಂದ 20 ಡಿಗ್ರಿ ಒಳಗಡೆ ಇದ್ದರೆ ಅದಕ್ಕೆ ಭುಜಂಗ ದ್ರೇಕಾಣ ಅಥವಾ ಸರ್ಪದ್ರೇಕಾಣ ಅಂತ ಆಗುತ್ತೆ, ಅವನನ್ನು ಕೂಡ ಕಟ್ಟಾಕ್ತಾರೆ ಅಂತ. ಇನ್ನು ದ್ವಿಸಭ ರಾಶಿ ಆಗಿರತಕ್ಕಂಥ 21 ಡಿಗ್ರಿಯಿಂದ 30 ಡಿಗ್ರಿ ಒಳಗಡೆ ಇದ್ದರೆ ಅದು ನಿಗಳ ಯೋಗ ಆಗ್ತದೆ ಅಂತ. ಏನಾದರೂ ಈ ರಾಶಿಗಳು, ಈ ಚರಾಸ್ಥಿರ ರಾಶಿಗಳು ಏನಾದರೂ ಕೂಡ 2ನೇ ಮನೆಯೋ 5ನೇ ಮನೆಯೋ 9 12ನೇ ಮನೆ ಆಗಿದ್ದು ಅಲ್ಲಿ ಪಾಪಗ್ರಹಗಳಿದ್ದಾಗಲೂ ಕೂಡ ಅವನನ್ನು ಕಟ್ಟಾಕ್ತಾರೆ. ಆದರೆ ಇನ್ನೊಂದು ಲಾಸ್ಟಲ್ಲಿ ಹೇಳ್ಬೋದಾದರೆ ಈಗ ಮೇಷ, ವೃಷಭ, ಧನಸ್ಸು ಈ 3 ರಾಶಿಯಲ್ಲಿ ಯಾವುದಾದ್ರೂ ಒಂದು ಲಗ್ನ ಆಗಿದ್ದರೆ ಆಯಿತಾ, ಅಂತಹ ಜಾತಕನನ್ನು ಹಗ್ಗ ಅಥವಾ ಬೇಡಿಗಳನ್ನು ಸಂಕಲೆಯನ್ನು ಅವರಿಗೆ ತೊಡಸ್ತಾರೆ. ಇನ್ನು 2ನೇದು ಮಿಥುನ ರಾಶಿ, ಕನ್ಯಾ ರಾಶಿ, ತುಲಾ ರಾಶಿ, ಕುಂಭ ರಾಶಿ ಈ ರಾಶಿ ಏನಾದರೂ ಲಗ್ನವಾಗಿದ್ದು ಅಲ್ಲಿ ಪಾಪಗ್ರಹಗಳಿದ್ದರೆ ಅವನಿಗೆ 100% ಕೈಗೆ ಹ್ಯಾಂಡ್ ಕಪ್ ಹಾಕ್ತಾರೆ. ಇನ್ನು ಆ ಕಟಕ ರಾಶಿ, ಮಕರ ರಾಶಿ, ಮೀನ ರಾಶಿ ಆಗಿದ್ದು ಅದರಲ್ಲಿ ಯಾವುದಾದ್ರೂ ಒಂದು ಲಗ್ನ ಆಗಿದ್ದು ಅದನ್ನು ಅಲ್ಲಿ ಪಾಪಗ್ರಹಗಳು ಹಿಡಿತವಾದರೆ ಶರೀರಕ್ಕೆ ಅವನನ್ನು ಬಂಧನ ಕಟ್ಟಲ್ಲ, ಹಗ್ಗ ಹಾಕಲ್ಲ, ಹ್ಯಾಂಡ್ ಕಪ್ ಆಗಲ್ಲ, ಆದರೆ ಅವನನ್ನು ಬಂಧನವನ್ನು ಮಾಡಿಕೊಂಡು ಕರ್ಕೊಂಡು ಹೋಗ್ತಾರೆ ಅಂತ. ಹೀಗೆ ಶುಭಗ್ರಹಗಳು ಬಂದಾಗ ಶುಭಗ್ರಹ ಎರಡೂ ಮಿಶ್ರಣವಾದಾಗ ಯಾವ ಗ್ರಹ ಬಲಾಢ್ಯವೋ ಅದರಂತೆ ನಿರ್ಧಾರ ಆಗುತ್ತೆ. ಆ ನಂತರ ಇದರಲ್ಲಿ ಏನಾದರೂ ಕೂಡ ವಕ್ರಿಗ್ರಹ ಯಾವುದಾದ್ರೂ ಒಂದಾಗಿದ್ದರೆ, ಪಾಪಗ್ರಹಗಳಲ್ಲಿ ಒಂದು ವಕ್ರಿಗ್ರಹ ಆಗಿದ್ದರೆ ರಿಲೀಸ್ ಆಗಿ ಮತ್ತೆ ಅವರನ್ನು ಹೊರಗಡೆ ಹಾಕ್ತಾರೆ, ಮತ್ತು 2ನೇ ಸರಿ ಹಾಕ್ತಾರೆ. ಅಂದರೆ ಕೊಟ್ಟ ಫಲವನ್ನು 2 ಸರಿ ಕೊಡುತ್ತೆ ಆ ವಕ್ರಿಗ್ರಹ. ರಿಲೀಸ್ ಆಗಿ ಮತ್ತೆ ಅವರನ್ನು ಹೊರಗಡೆ ಹಾಕ್ತಾರೆ. ಅಂದರೆ ಆ ವಕ್ರಿಗ್ರಹ ಇದ್ರೆ ಮಾತ್ರ ಈಚೆ ಬಿಟ್ಟು ಮತ್ತೆ ಇನ್ನೊಂದು ಸರಿ ಅವನ್ನ ಒಳಗಡೆ ಹಾಕ್ತಾರೆ. ಹಾಗಾಗಿ ಈ ದ್ರೇಕಾಣಗಳಲ್ಲಿ ಪಾಶದ್ರೇಕಾಣ, ಸರ್ಪದ್ರೇಕಾಣ, ನಿಗಳ ದ್ರೇಕಾಣ ಅಂತಕ್ಕಂಥದ್ದನ್ನು ಬಹಳ ವಿಶೇಷವಾಗಿ ನಾವು ಗಮನಿಸಬೇಕು. ಇದನ್ನು ನಮ್ಮ ಶ್ರೀಧರ ಭಟ್ಟಾಚಾರ್ಯರು ಬಹಳ ಚೆನ್ನಾಗಿ ಬರೀತಾರೆ. ಜಾತಕ ತಿಲಕ ಆಗಿರಬಹುದು, ಅನೇಕ ಗ್ರಂಥಗಳಲ್ಲಿ ಈ ದ್ರೇಕಾಣದ ಬಗ್ಗೆ ಉಲ್ಲೇಖ ಆಗಿರುತ್ತೆ. ಅದರಲ್ಲೂ ಕೂಡ ಸರ್ಪದ್ರೇಕಾಣ ಅಂತಕ್ಕಂಥದ್ದು ಬಹಳ ವಿಶೇಷ. ಆ ದ್ರೇಕಾಣದ ಸ್ವರೂಪವೇ ಹಾವು ಕಾಲಿಗೆ ಸುತ್ತಕೊಂಡಿರೋದ್ರಿಂದ ಈ ವ್ಯಕ್ತಿಯನ್ನು ಬಂಧಿತನಾಗಿ ಅರೆಸ್ಟ್ ಆಗ್ತಾರೆ ಅನ್ನೋದರಲ್ಲಿ ಯಾವ ಸಂಶಯ ಕೂಡ ಇರಲ್ಲ. ಜ್ಯೋತಿಷಾಸ್ತ್ರ 100ಕ್ಕೆ 100 ಸತ್ಯವಾಗಿರುತ್ತೆ. ಒಳ್ಳೆಯದಾಗಲಿ.